ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ವೈದ್ಯ ಡಾಕ್ಟರ್ ಮಂಜು ಪ್ರಸಾದ್ MK. ಅವರು ಇಂಡೋ US ಕಂಪ್ನಿಯಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಪರ್ಸನಾಲಿಟಿ ಡೆವಲಪ್ ಕೋಚ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಹಲವು ಸಂಶೋಧನೆಗಳನ್ನ ಮಾಡಿ ಅತ್ಯಂತ ಹಳೆಯ ಅಮೂಲ್ಯವಾದಂಥ ನಮ್ಮ ಆಯುರ್ವೇದದ ವಿಚಾರಗಳನ್ನ ಇವತ್ತಿನ ಆಧುನಿಕ ಜಗತ್ತಿಗೆ ಮನ ಮುಟ್ಟುವ ಹಾಗೆ, ಅವ್ರಿಗೆ ಪ್ರಯೋಜನ ಆಗುವ ಹಾಗೆ ಅದನ್ನ ಇನೋವೇಟಿವ್ ವೆಲ್ನೆಸ್ ಸೊಲ್ಯೂಷನ್ಸ್ ಅಂತ ಗುಣಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಕಾಂಪ್ರಿಹೆನ್ಸಿವ್ ಹ್ಯಾಂಡ್ ಬುಕ್ ಆನ್ ಪಥ್ಯ ಅಪಥ್ಯ, ಆ ಗೈಡ್ ಟು ದ ಪೇಷಂಟ್ಸ್ ಅಂಡ್ ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಅವರು ಸಕ್ಸಸ್ ಮಂತ್ರ ಅನ್ನೋ ಪುಸ್ತಕವನ್ನ, ಆ ಗೈಡ್ ಟು ಸಕ್ಸಸ್ ಅನ್ನ ಕೂಡ ಬರೆದು ಅವ್ರ ಹಾಗೇನೆ ಯಶಸ್ವಿಯಾಗಿ ಬೇರೆಯವರು ಆಗ್ಲಿ ಅಂತ ಅದನ್ನ ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ ಅವರು ವೆಲ್ನೆಸ್ ಅಂಬಾಸಿಡರ್ ಅವಾರ್ಡ್ ಅನ್ನ ಕೂಡ 2025ರಲ್ಲಿ ತಗೊಂಡಿದ್ದಾರೆ. ಇವತ್ತು ಏನಾಗಿದೆ ಅಂತಂದ್ರೆ, ನಾವು ಏನು ಆಹಾರ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಯಾಕೆ ತಗೊಳ್ಬೇಕು ಅನ್ನೋದನ್ನ ಮರ್ತ್ಬಿಟ್ಟಿದೀವಿ. ಆಧುನಿಕದ ಭರಾಟೆಯಲ್ಲಿ ಪಾಶ್ಚಾತ್ಯರ ಅಂಧ ಅನುಕರಣೆ ಮಾಡ್ಕೊಂಡು ಬೇಕಾಬಿಟ್ಟಿ ತಿನ್ಕೊಂಡು ಜನರಿಗೆ ತಿನ್ನೋಕ್ಕೂ ಟೈಮ್ ಇಲ್ಲ. ನಿಂತಲ್ಲೇ ಕೂತಲ್ಲೇ ಸಿಕ್ಕಲ್ಲೇ ಸಿಕ್ಕಾಪಟ್ಟೆ ತಿನ್ನಕ್ ಶುರು ಮಾಡಿದ್ದಾರೆ. ಅದರಿಂದ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾ ಇವೆ. ಹಾಗಾಗಿ ಇವತ್ತು ಮಂಜು ಪ್ರಸಾದ್ ಅವರು ಆಯುರ್ವೇದದ ಪ್ರಕಾರ ಯಾವ ಆಹಾರವನ್ನ ಹೇಗೆ ತಗೊಳ್ಬೇಕು, ವಿರುದ್ಧ ಆಹಾರ ಅಂದ್ರೆ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊತೀನಿ. ನಮಸ್ಕಾರ ಮಂಜು ಪ್ರಸಾದ್ ಅವರೇ. ನಮಸ್ತೆ ಮ್ಯಾಮ್. ನೀವು ತಿಳಿಸಿದ ಹಾಗೆ ಏನಂತ ಈಗ ಮೆಕ್ಯಾನಿಕಲ್ ಲೈಫ್ ಸ್ಟೈಲ್, ನಮ್ಮ ಮೆಕ್ಯಾನಿಕಲ್ ಲೈಫ್ ಸ್ಟೈಲ್ ಮತ್ತೆ ಭರಾಟೆಯಲ್ಲಿ, ಅತ್ಯಾಧುನಿಕ ಭರಾಟೆಯಲ್ಲಿ ನಾವೆಲ್ಲರೂ ಕೂಡ ಫಾಸ್ಟ್ ಆಗಿ ನಡೀತಾ ಇದ್ದೀವಿ, ಹಾಗೂ ಕೂಡ ಹಿಂದುಳಿತಾ ಇದ್ದೀವಿ. ಏನಲ್ಲಿ ಸಾತ್ಮತೆಯಲ್ಲಿ ಕಾಪಾಡೋದ್ ಕಡೆ, ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದೇ ಹಿಂದುಳಿತಾ ಇದ್ದೀವಿ. ದಿನ ಕ್ಲಿನಿಕ್ಗಳು, ಹಾಸ್ಪಿಟಲ್ಗಳು ಹೆಚ್ಚಾಗ್ತಿದೆ. ಹೇಗೆ IT ಕಂಪ್ನಿಗಳು ಹೆಚ್ಚಾಗ್ತಿದೆ, ಅದೇ ತರ ಹಾಸ್ಪಿಟಲ್ ಕೂಡ ಜಾಸ್ತಿ ಆಗ್ತಿದೆ. ಏನು ಮೂಲ ಕಾರಣ? ಈಗ ಡಯಟ್ ಕಾನ್ಶಿಯಸ್ ಇದ್ದಾರೆ ಎಲ್ಲರೂ ಕೂಡ. ನಾನು ಒಳ್ಳೆ ಡಯಟ್ ತಗೋತೀನಿ, ಒಳ್ಳೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತೀನಿ, ಆದ್ರೂ ಕೂಡ ಯಾಕೆ ನನ್ನ ತೊಂದರೆಗಳು ನಮ್ದ ಬಿಡ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನೋಡ್ಬೇಕಂದ್ರೆ, ಮೂಲವಾಗಿ ನಾವು ನೋಡ್ಬೇಕಂದ್ರೆ ತೊಂದ್ರೆ ಬಿಡ್ತಿಲ್ಲ ಅಂತಲ್ಲ, ಯಾರ್ ನೋಡಿದವ್ರೆಲ್ಲ ಗ್ಯಾಸ್ಟ್ರಿಕ್ 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 ಅಂತಾನೆ ಹೋಗ್ತಾ ಇದಾರೆ. ಅಂದ್ರೆ ಗ್ಯಾಸ್ಟ್ರಿಕ್ ಅಂದ್ರೆ ಹೊಟ್ಟೆ ಏನು ಅಂತ ಅವ್ರಿಗೆ ಬರೀ ಯಾರು ಕೇಳಿದವರೆಲ್ಲ ಅದೇ. ಸೊ ಒಂದು ಹೊಟ್ಟೆ ಉರಿ ಇಟ್ಕೊಂಡಿರ್ತಾರೆ, ಇನ್ನೇನಾದ್ರೂ ಇರುತ್ತೆ. ಈ ಹೊಟ್ಟೆ ಉರಿ ಅಂದಾಗ ತಮಾಷೆಗೆ ಹೇಳ್ತೀನಿ, ಕನ್ನಡ ಪದ ಎಷ್ಟ್ ಚೆನ್ನಾಗಿದೆ ನೋಡಿ. ಅಂದ್ರೆ ಒಳಗಡೆಗೆ ಅಸಿಡಿಟಿ, ಆಮ್ಲ ಹೆಚ್ಚಾದಾಗ್ಲೂ ಕೂಡ ಹೊಟ್ಟೆ ಉರಿ ಬರುತ್ತೆ, ಹೊಟ್ಟೆ ಕಿಚ್ಚುಪಟ್ಟಾಗ್ಲೂ ಹೊಟ್ಟೆ ಉರಿ ಬರುತ್ತೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಸುಲಭ ಸೂತ್ರ ಇದೆ ಮ್ಯಾಮ್. ಸರ್ವೇ ಅಪಿ ರೋಗ ಮಂದಾಗ್ನಿ. ಬಹಳ ಸರಿ ರಿಪೀಟ್ ಮಾಡಿರ್ತೀನಿ. ಸರ್ವೇ ಅಪಿ, ಎಲ್ಲಾ ರೋಗಗಳು ಕಾರಣ ಕ್ಷೀಣಿಸಿದ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ. ಹಾಗಾಗಿ ನಾವು ಜೀರ್ಣಕ್ರಿಯೆ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ ಆಹಾರದ ಬಗ್ಗೆ ಮಾತಾಡ್ತೀವಿ. ಇಂದಿನ ಜೀವನದಲ್ಲಿ, ಇಂದಿನ ನಮ್ಮ ಪದ್ಧತಿಗಳಲ್ಲಿ ಆಹಾರ ಬರೀ ಪೋಷಕಾಂಶದ ಖನಿಜ ಇಲ್ಲ, ಪೋಷಕಾಂಶದ ವಸ್ತುವಾಗಿ ಉಳಿದಿಲ್ಲ. ಆಹಾರವೇ ಆರೋಗ್ಯ. ನಾವೇನ್ ತಗೋತೀವಿ ಆಹಾರ, ಅದರಿಂದನೇ ಆರೋಗ್ಯ, ಅದರಿಂದನೇ ಜೀವನ. ಹಾಗೂ ನಾವೇನ್ ಆಹಾರ ತಗೋತೀವಿ, ಆ ಆಹಾರದಿಂದನೇ ರೋಗ ಕೂಡ. ಆಹಾರ ಆರೋಗ್ಯಕ್ಕೂ ಕಾರಣ ಆಗುತ್ತೆ, ಆಹಾರ ರೋಗಕ್ಕೂ ಕೂಡ ಕಾರಣ ಆಗುತ್ತೆ. ಆ ಕಾನ್ಸೆಪ್ಟ್ ಕಾರಣ ಆಗುತ್ತೆ. ಹಾಗಾಗಿ ಇವತ್ತು ನಾವು ವಿರುದ್ಧ ಆಹಾರದ ಬಗ್ಗೆ ನಾವು ಮಾತಾಡೋಣ. ಈಗ ನಾವು ನೋಡಿರ್ತೀವಿ ಮೇಡಮ್, ನಮ್ಮ ದೈನಂದಿನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ, ಕ್ಲಿನಿಕ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ದಿನ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಗಳು ಜಾಸ್ತಿ ಆಗ್ತಾ ಇದೆ. ಸೋರಿಯಾಸಿಸ್ ಕಂಡೀಷನ್ ಜಾಸ್ತಿ ಆಗ್ತಿದೆ, ಆರ್ಥ್ರೈಟಿಕ್ ಕಂಡೀಷನ್ ಜಾಸ್ತಿ ಆಗ್ತಿದೆ. ನಾವು ಸ್ವಲ್ಪ ಡೀಪ್ ಆಗಿ ಆಲೋಚನೆ ಮಾಡಿದಾಗ, ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ? ಖಂಡಿತ ಇಲ್ಲ ಸರ್, ನಾ ಚೆನ್ನಾಗಿದ್ದೆ. ಮುಂಚೆ ಇದ್ದ ಚೈಲ್ಡ್ಹುಡ್ ಇಂದ ಇದ್ದ ಇಲ್ಲ, ಯಾವಾಗಿಂದ ಕಾಣಿಸ್ಕೊತಿದೆ ಸರ್? 2 ವರ್ಷದಿಂದ ಕಾಣಿಸ್ಕೊತಿದೆ, 3 ವರ್ಷ ಮುಂಚೆ ಚೆನ್ನಾಗೇ ಇದ್ದೆ ನಾನು ಸರ್ ಅಂತ. ಸಿಟಿಗೆ ಬಂದ್ಮೇಲೆ ಈ ತರ ಆಗ್ತಿದೆ, ವರ್ಕ್ ಆದ್ಮೇಲೆ ಈ ತರ ಆಗ್ತಿದೆ ಅಂತ ಅಂದಾಗ ಕಾರಣ ಯೂಶಲಿ ನಾವು ವಿಡಿಯೋಪತಿಕ್ ಅಂತ ನಾವ್ ಹೇಳ್ತೀವಿ, ಎಲ್ಲಿ ನಮ್ ಕಾರಣಗಳು ಸಿಗಲ್ಲ, ಬಟ್ ವ್ಯಕ್ತ ಆಗ್ತಿದೆ ಅಂತ. ಸೊ ಮೂಲವಾಗಿ ನಾವು ನೋಡ್ತಾ ಹೋದ್ರೆ ಆಹಾರ ಪದ್ಧತಿ ಕೂಡ ಒಂದು ಮುಖ್ಯವಾದ ಕಾರಣ ಆಗ್ತಾರೆ. ನಮ್ಮ ಆಹಾರ ಸರಿ ಇಲ್ಲದೆ ಇದ್ದಾಗ, ಆಟೋ ಇಮ್ಯೂನು ಮತ್ತೆ ಇದ್ರ ಡಿಸೀಸಸ್ ಅಂತ ಹೇಳಿದಾಗ ನೆನಪಾಯ್ತು. ಆಹಾರ ಅಂದ್ರೆ 2, ಒಂದು ಹೊಟ್ಟೆಗೆ ತಗೊಳ್ಳೋದು, ಒಂದು ನೆತ್ತಿಗೆ ತಗೊಳ್ಳೋದು. ಎರಡೂ ಕೂಡ ಮುಖ್ಯ ಆಗತ್ತೆ. ಮಾನಸಿಕ ಒತ್ತಡದಿಂದ ಕೂಡ ಕಾಯಿಲೆಗಳು ಜಾಸ್ತಿ ಆಗತ್ತೆ, ಇದು ಕೂಡ ಆಗತ್ತೆ. ಆದ್ರೆ ಇವತ್ತು ನಾವು ಹೊಟ್ಟೆಗೆ ತಗೊಳ್ಳೋದ್ರ ಬಗ್ಗೆ ಮಾತಾಡೋಣ.
ಖಂಡಿತ ಮ್ಯಾಮ್, ಖಂಡಿತ. ಸೊ ವಿರುದ್ಧಾಹಾರನ ಹೆಸರಲ್ಲೇ ಗೊತ್ತಾಗುತ್ತೆ ವಿರುದ್ಧವಾಗಿರುವುದು. ಏನು ವಿರುದ್ಧಾಹಾರ ಅಂದ್ರೆ ಬರೀ ವಿರುದ್ಧ ಸೇವನೆ ಅಲ್ಲ. ಯಾವ ಎರಡು ಪದಾರ್ಥಗಳ ನಾವು ವಿರುದ್ಧವಾದ ಪದಾರ್ಥಗಳನ್ನ ನಾವು ಮಿಕ್ಸ್ ಮಾಡ್ತೀವಿ, ಸಂಯೋಜನೆ ಮಾಡ್ತೀವಿ, ಅದು ಕೂಡ ವಿರುದ್ಧಾಹಾರ ಆಗ್ತಿವಿ. ಈಟಿಂಗ್ ಈಟ್ ಆಗಿರೋ ಬಿಸಿ ಇರೋ ಪದಾರ್ಥ ಇಲ್ಲ ತಣ್ಣಗಿರೋ ಪದಾರ್ಥ, ತಣ್ಣಗಿನ ನೇಚರ್ ಇರೋ ಪದಾರ್ಥ ಇಲ್ಲ ಆ ಸತ್ಮ ಸಂಸ್ಕರಣ ಸರಿಯಾಗಿ ಇಂಪ್ರಾಪರ್ ನಾವು ಪ್ರಿಪ್ರೇಷನ್ಸ್ ಇದ್ದಾಗಲೂ ಕೂಡ ವಿರುದ್ಧಾಹಾರ ಅಂತೇವೆ. ಇಲ್ಲ ಇಂಪ್ರಾಪರ್ ಇಂಟೆಕ್ ಕೂಡ ವಿರುದ್ಧಾಹಾರ ಅಂತ ಹೇಳ್ತೀವಿ. ಇದನ್ನ ನಾವು ಸಾಮಾನ್ಯವಾಗಿ ಕಾಂಬಿನೇಷನ್ಸ್ ನಾವ್ ಹೇಳ್ಬೇಕು ಅಂದ್ರೆ, ಇನ್ನೂ ಎಕ್ಸಾಂಪಲ್ಸ್ ಆಗ್ಬೇಕಂದ್ರೆ ಕಾಂಬಿನೇಷನ್ ಆಫ್ ಟೂ ಫುಡ್ಸ್. ಏನ್ ಎಕ್ಸಾಂಪಲ್ಸ್? ಡೇ ಟು ಡೇ ಸಿಂಪಲ್ ಎಕ್ಸಾಂಪಲ್, ಮಿಲ್ಕ್ ಶೇಕ್ ನಾವೆಲ್ಲ ನೋಡ್ತೀವಿ, ಮಿಲ್ಕ್ ಶೇಕ್ ಕುಡಿತೀವಿ. ಆ ಮಿಲ್ಕ್ ಏನು, ನಮ್ಮ ಹಾಲೇನು ಸಿಹಿ ಪದಾರ್ಥ, ಮಧುರ ವಿಪಾಕಸ್ಮನ. ಆದ್ರೆ ನಾವು ಆಮ್ಲ ಪದಾರ್ಥ, ಆಮ್ಲ ಹಣ್ಣುಗಳ ಜೊತೆ ತಗೊಂಡ್ರೆ ಮಧುರ ಮತ್ತೆ ಆಮ್ಲ ಮಿಕ್ಸ್ ಆಗ್ಬಾರ್ದು. ಸೊ ಅದೇ ನಮ್ಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ಲಾ ಮಿಲ್ಕ್ ಶೇಕ್ ಗಳು ಕೂಡ ನಾವು ಸೋರ್ ಫುಡ್ ಇಲ್ಲ ಸೋರ್ ಫ್ರೂಟ್ಸ್ ಜೊತೆ ನಾವು ಮಿಕ್ಸ್ ಆದಾಗ ದಟ್ ಈಸ್ ಆಲ್ಸೋ ಬಿಕಮ್ ಇನ್ಕಾಂಪಿಟಬಲ್ ಫುಡ್, ವಿರುದ್ಧ ಆಹಾರ ಅಂತೀವಿ. ಉದಾಹರಣೆಗೆ ಯಾವ ಮಿಲ್ಕ್ ಶೇಕ್ ಅಂತೀರಾ ನೀವು? ಫ್ರೂಟ್ ಮಿಲ್ಕ್ ಶೇಕ್ ಅಂತ ಮ್ಯಾಮ್ ನಾವು ಮ್ಯಾಂಗೋ ಫ್ರೂಟ್ ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಫ್ರೂಟ್ ಶೇಕ್. ಮಿಲ್ಕ್ ಶೇಕ್ ಎಕ್ಸಾಂಪಲ್, ಗೋವಾ ಮಿಲ್ಕ್ ಶೇಕ್, ಮ್ಯಾಂಗೋ ಉಷ್ಣ, ಕ್ಷೀರ ಮಿಲ್ಕ್ ಶೀತ. ಸೊ ಆಪೋಸಿಟ್ ನೇಚರ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯದಲ್ಲಿ ಏನು ತಗೊಂಡಾಗ ಏನು ಆಗ್ಲಿಕ್ಕಿಲ್ಲ, ಬಟ್ ಮುಂದೆ ಅದು ದೀರ್ಘಕಾಲದಲ್ಲಿ ಏನೇನು ಪರಿಣಾಮ ಆಗುತ್ತೆ. ಇನ್ನೊಂದು ಇನ್ಕರೆಕ್ಟ್ ಪ್ರೊಸೆಸಿಂಗ್. ಸೊ ಪದೇ ಪದೇ ಬೇಯಿಸಿದ ಎಣ್ಣೆಲಿ ನಾವು ಅದೇ ಆಹಾರಗಳು ಕರಿಯೋದಿರ್ಬೋದು, ಅದಾಗಿರ್ಬೋದು. ಇಲ್ಲ ಇಂಪ್ರಾಪರ್ ಕಾಂಬಿನೇಷನ್ಸ್. ಈಗ ನಂಗೆ ಜೇನುತುಪ್ಪ ಇಷ್ಟ, ಆದ್ರೆ ನನ್ನ ಜೊತೆ ಬಿಸಿ ಮಾಡಿ ತಗೋತೀನಿ, ಬಿಸಿನಲ್ಲಿ ತಗೋತೀನಿ, ಅದು ಕೂಡ ಕೆಟ್ಟದ್ದು. ಇಲ್ಲ ಜೇನುತುಪ್ಪ ಆಯುರ್ವೇದದಲ್ಲಿ ವಿಶೇಷವಾಗಿ ಆಯುರ್ವೇದ ಔಷಧಿಗಳನ್ನ ನಾವು ಯೂಶಲಿ ಜೇನುತುಪ್ಪ ಇಲ್ಲ ತುಪ್ಪದಲ್ಲಿ ತಗೊಳ್ಳಿ ಅಂತೀವಿ. ಆದ್ರೆ ಅದೇ ಜೊತೆಗೆ ಜೇನುತುಪ್ಪ ಮತ್ತೆ ತುಪ್ಪನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬಾರ್ದು ಅಂತ ಕೂಡ ನಾವ್ ಹೇಳ್ತೀವಿ. ಅದು ಕೂಡ ಒಂದಿದೆ. ಮತ್ತೆ ಸೀಸನಲ್ ಇನ್ಕಂಫರ್ಟಬಿಲಿಟಿ. ಏನಂತಾರೆ, ಬೇಸಿಗೆ ಕಾಲದಲ್ಲಿ ನಾವು ಅತಿಯಾದ ಖಾರ ಪದಾರ್ಥ ತಗೊಳ್ಳೋದು, ಇಲ್ಲ ಶೀತದ ಕಾಲದಲ್ಲಿ ಅಥವಾ ಶೀತ ಪದಾರ್ಥ ತಗೊಳ್ಳೋದು, ಅವೆಲ್ಲ ಒಂದು ಸಾಮಾನ್ಯವಾಗಿ ನಾವು ಎಕ್ಸಾಂಪಲ್ ತಗೋಬಹುದು. ಇನ್ ಡೀಟೇಲ್ ಆಗಿ ಮಾತಾಡೋಣ. ಇದನ್ನ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ಗರ ವಿಷ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ತಗೋತೀವಿ. ಗರ ವಿಷ ಅಂದ್ರೆ ಸ್ಲೋ ಪಾಯ್ಸನ್. ತಗೊಂಡಾಗ ನಮ್ಗೆ ಏನು ಅನ್ಸೋದಿಲ್ಲ. ತಗೊಂಡಾಗ ಈಗ ಪ್ರೆಸೆಂಟ್ ಜನರೇಷನ್ ಏನು ವೈರಲ್ ಟ್ರೆಂಡಿಂಗ್ ಏನ್ ವೈರಲ್ ಇದೆ, ನಾನು ಊರಿಂದ ಹೊಸೂರ್ಗೆ ಹೋಗ್ತೀನಿ, ಬೆಳಿಗ್ಗೆ 4 ಗಂಟೆಗೆ ಬಿರಿಯಾನಿ ತಿಂತೀನಿ. ಸಾಮಾನ್ಯವಾಗಿ ನೋಡಿದ್ರೆ ಪ್ರೆಸೆಂಟ್ ಜನರೇಷನ್, ನನ್ನ ಊರಿಂದ ಆಚೆ ಯಾವ್ದೋ ಒಂದು ಪ್ಲೇಸ್ ಹೋಟೆಲ್ ಫೇಮಸ್ ಆಗಿರುತ್ತೆ, ಅವನು ಮ್ಯಾಗಿಲಿ ಕೋಕಲ್ಲಿ ಬಾಯ್ಲ್ ಮಾಡ್ತಾನೆ, ಆ ಜಾಮೂನ್ ಮತ್ತೆ ಮಸಾಲೆ ದೋಸೆ ಮಿಕ್ಸ್ ಮಾಡ್ತಾನೆ. ಈ ತರ ವೈರಲ್ ಕಾಂಬಿನೇಷನ್ಸ್ಗೆ ಯುವ ಜನತೆ ಟ್ರೆಂಡಿಂಗ್ ಆಗಿ ಹೋಗ್ತಿದ್ದಾರೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ನ ಆಯುರ್ವೇದ ಶಾಸ್ತ್ರದಲ್ಲಿ 3000 ವರ್ಷ ಹಿಂದೆನೆ ಅವರು ನೋಟ್ ಮಾಡಿದ್ದಾರೆ. ಸೊ 18 ಪ್ರಕಾರದ ನಿಷಿದ್ಧ ಮಾಡಿದ್ದಾರೆ ಕೂಡ. ಅದ್ರ ಬಗ್ಗೆ ವಿವರಾತ್ಮಕವಾಗಿ ತಿಳಿಸಿದ್ದಾರೆ. ಅಲ್ಲ 18 ಪ್ರಕಾರ ಇರ್ತವೆ. 18 ಪ್ರಕಾರ ವಿರುದ್ಧ. ನಾವು 18 ಪ್ರಕಾರಗಳ ಬಗ್ಗೆ ಹೋಗೋದ್ ಬೇಡ. ಮೇಜರ್ಲಿ ಏನೇನ್ ವಿರುದ್ಧ ಮಾಡ್ಬೋದು, ವಿರುದ್ಧವಾದ ಕಾನ್ಸೆಪ್ಟ್ ಗಳು ತಗೋಬಹುದು. ಸಂಯೋಗ ವಿರುದ್ಧ ಅಂದ್ರೆ ಕಾಂಬಿನೇಷನ್, ಯಾವ ಕಾಂಬಿನೇಷನ್ ಮಾಡಬಾರ್ದು, ಸಂಯೋಗ ವಿರುದ್ಧ, ಯಾವ ಪದಾರ್ಥ ಜೊತೆ ಸೇರಿಸಬಾರ್ದು, ಡೀಟೇಲ್ ಆಗಿ ಮಾತಾಡೋಣ. ನೆಕ್ಸ್ಟ್ ಕಾಲ ವಿರುದ್ಧ, ಯಾವ ಕಾಲದಲ್ಲಿ ಯಾವ ಆಹಾರ ಸೇವಿಸಬಾರ್ದು, ಯಾವ ತರ ಇರಬಾರ್ದು. ಮಾತ್ರೆ ವಿರುದ್ಧ, ಮಾತ್ರ ಅಂದ್ರೆ ಪ್ರಮಾಣ, ಎಷ್ಟು ಪ್ರಮಾಣ, ಎರಡು ವಸ್ತುಗಳ ತಗೊಂಡ್ರೆ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಇವತ್ತು ನಾವು ಬರೀ ಯಾವ ಆಹಾರ ಮಾತಾಡೋಣ, ಮಿಕ್ಕಿದ್ದನ್ನ ಇನ್ನೊಂದು ಎಪಿಸೋಡ್ ಮಾಡೋಣ. ಯಾಕಂದ್ರೆ ಸಮಯ ಆಗೋದಿಲ್ಲ. ಯಾವ ಆಹಾರವನ್ನ ಯಾವ್ದು ಸೇರಿಸಬಾರ್ದು ಅಂತ ಅಷ್ಟೇ ಹೇಳಿ ನಮ್ಗೆ. ಓಕೆ, ನಾವು ಪ್ರೆಸೆಂಟ್ ನಾವ್ ಸಂಯೋಗನೇ ಡೀಟೇಲ್ ಆಗಿ ನಾವು ಮಾತಾಡ್ಬೇಕು ಅಂದ್ರೆ, ಕಾಂಬಿನೇಷನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಹೇಳಿದಾಗೆ ಮಿಲ್ಕ್ ಶೇಕ್ಸ್, ಕ್ಷೀರ, ಮಧುರ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಆಮ್ಲ ವಸ್ತುಗಳ ಜೊತೆ ಮಿಕ್ಸ್ ಮಾಡಬಾರ್ದು, ಏನಾದ್ರು ಆಗಿರ್ಬೋದು. ಸೊ ಮಧುರ ಫಸ್ಟ್ ಎಕ್ಸಾಂಪಲ್, ಈಗ ಪ್ರೆಸೆಂಟ್ ಮಿಲ್ಕ್ ಶೇಕ್ಸ್ ಗಳು, ಗೋವಾ ಮಿಲ್ಕ್ ಶೇಕ್ಸ್ ಗಳು, ಮ್ಯಾಂಗೋ ಮಿಲ್ಕ್ ಶೇಕ್. ಉಷ್ಣ ವಸ್ತುಗಳನ್ನ ಶೀತ ವಸ್ತುಗಳಿಗೆ ಸೇರಿಸಬಾರ್ದು. ನೆಕ್ಸ್ಟ್ ಮೊಸರು, ಸಾಮಾನ್ಯವಾಗಿ ನಾನ್ ವೆಜ್ ತಿನ್ನೋರು, ಫಿಶ್ ತಿನ್ನೋರು ಓಕೆ, ಅದ್ರ ಜೊತೆಗೆ ಮತ್ತೆ ಶುರು ಮಾಡಿ. ಹಾ, ಹೇಳಿ. ಸೊ ನಾವು ವಿರುದ್ಧ ಪದಾರ್ಥಗಳಂತ ಹೇಳಿದಾಗ ಸಾಮಾನ್ಯವಾಗಿ ನಾನ್ ವೆಜ್ ತಿನ್ನುವಾಗ ಕರ್ಡ್ ತಿನ್ಬಾರ್ದು, ಮೊಸರು ಜೊತೆ ಯೂಶ್ವಲಿ ಕಮ್ಮಿ ಮಾಡ್ಬೇಕು, ತಗೋಬಾರ್ದು. ಫ್ರೂಟ್ ಸಲಾಡ್ ಅಂತ ಹೇಳ್ತೀವಿ, ವಿವಿಧಾತ್ಮಕ ಫ್ರೂಟ್ಸ್ಗಳನ್ನ. ಅಲ್ಲೂ ಕೂಡ ನಾವು ಫ್ರೂಟ್ ಸಲಾಡ್ ಮಾಡಿದಾಗ್ಲೂ ಕೂಡ ಒಂದೇ ನೇಚರ್ ಇರೋ ಫ್ರೂಟ್ಸ್ಗಳು ತಗೋಬೇಕು. ಒಂದು ಹುಳಿ ಫ್ರೂಟ್ಸ್, ಒಂದು ಸ್ವೀಟ್ ಫ್ರೂಟ್ಸ್, ಆಪಲ್ ಆಗಿರ್ಬೋದು, ಗುವಾ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಟೇಸ್ಟ್ ಆಫ್ ಫ್ರೂಟ್ಸ್ ಇರೋ ಫ್ರೂಟ್ಸ್ ನ ಸಲಾಡ್ ನ ಕಮ್ಮಿ ಮಾಡಬೇಕು. ಮತ್ತೆ ಕೋಲ್ಡ್ ಡ್ರಿಂಕ್ಸ್, ಕಾರ್ಬೊನೇಟೆಡ್ ಡ್ರಿಂಕ್ಸ್ ನ ಊಟದ ಜೊತೆ ತಗೊಳ್ಳೋದು. ಪಿಜ್ಜಾ ತಿನ್ಬೇಕಾದ್ರೆ ಟ್ರೆಂಡ್ ಆಗಿದೆ. ಯಾಕಂದ್ರೆ ಈ ಪಾಶ್ಚಾತ್ಯದಿಂದ ನೋಡ್ಕೊಂಡು ಎಲ್ಲರೂ ಏರ್ಪೋರ್ಟ್ ಅಲ್ಲಿ ನೋಡಿದೀನಿ, ಫುಡ್ ಆರ್ಡರ್ ಮಾಡಿದ ತಕ್ಷಣ ಕೋಕೋ ಕೋಲಾನೋ ಪೆಪ್ಸಿನೋ ಈ ಕೋಲ್ಡ್ ಡ್ರಿಂಕ್ಸ್ ತಗೊಳ್ತಾರೆ.
ಅದು ಬಹಳ ವಿರುದ್ಧ ಆಗತ್ತೆ. ಹೌದು ಹೌದು. ಹಾ ಇರ್ತಾ ಆಗುತ್ತೆ. ಮತ್ತೆ ಫ್ರೂಟ್ಸ್ ಊಟ ಮಾಡಿದ ತಕ್ಷಣ ಫ್ರೂಟ್ಸ್ ತಗೋಬಾರ್ದು, ಜಾಸ್ತಿ ಫ್ರೂಟ್ಸ್, ಯಾಕಂದ್ರೆ ಫರ್ಮೆಂಟೇಶನ್ ಕಾಸ್ ಮಾಡಿ ಎಕ್ಸೆಸಿವ್ ಬ್ಲೋಟಿಂಗ್ ಕಾಸ್ ಮಾಡುತ್ತೆ. ಇಲ್ಲ ಹೇಗೆ ನಮ್ಗೆ ಕಾರಣ ಏನು, ಇದೆಲ್ಲ ತಗೊಂಡಾಗ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇನಿಷಿಯಲಿ ಏನು ಸಮಸ್ಯೆ ಆಗೋದಿಲ್ಲ, ಯಾಕಂದ್ರೆ ಒಂದು ವಯಸ್ಸು ಇರುತ್ತೆ, ಒಂದು ಎನರ್ಜಿ ಇರುತ್ತೆ, ಅದನ್ನ ತೊಂದರೆ ಆಗಿಲ್ಲ. ಈಗ ಹೌದು. ಸ್ಟಾರ್ಟ್ ಆಗ್ತದೆ, ನಾವು ಆಹಾರ ತಗೋತಾ ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ಬ್ಲೋಟಿಂಗ್ ಆಗ್ತಿರುತ್ತೆ, ನಮ್ನ ಹೊಟ್ಟೆ ಉಬ್ಬರ ಆಗ್ಬೋದು, ಇಲ್ಲ ಜೀರ್ಣಕ್ರಿಯೆ ಕ್ಷೀಣಿಸಿರ್ಬೋದು, ಹೆವಿನೆಸ್ ಆಗಿರ್ಬೋದು, ಅಸಿಡ್ ಗ್ಯಾಸ್ಟ್ರಿಕ್ ಆಗಿರ್ಬೋದು. ಆದ್ರೆ ಆ ಟೈಮಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ, ಓ ಈ ಗೊತ್ತಾಗಲ್ಲ. ಆಹಾರ ತಿಂದಿದ್ದಿಂದ ನಮ್ಗೆ ಆಗಿದೆ ಅಂತ ನಾವು ಸಾಮಾನ್ಯವಾಗಿ ಅಂತ ಅನ್ಕೋತೀವಿ. ಎಲ್ಲ ಯಾಕೆ ಕಾರಣ, ಈ ತರ ವಿರುದ್ಧ ಏನಂತ ನೇಚರ್ ಇರೋ ಆಹಾರಗಳು ತಗೊಂಡಾಗ ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಕ್ಷೀಣಿಸುತ್ತೆ, ನಮ್ಮ ಸ್ಟ್ರೋತಸ್ ಎಲ್ಲ ಆವರಣಗೊಂಡು ಸಾಮಾನ್ಯವಾಗಿ ಎಲ್ಲಿ ಕುಗ್ಗುವಿಕೆ ಇದೆ ಬಾಡಿಲಿ ಅಲ್ಲಿ ರೋಗ ವ್ಯಕ್ತವಾಗುತ್ತೆ. ಸೊ ಇದಲ್ಲದೆ ಶಾರ್ಟ್ ಟರ್ಮ್ ಮಾತ್ರ ಇದು ಎಫೆಕ್ಟ್ ಖಂಡಿತ ಇಲ್ಲ. ನಾವು ವಿಷ, ಅದಕ್ಕೆ ವಿಷ ಅಂತ ಪದ ನಾವು ಯೂಸ್ ಮಾಡಿದ್ವಿ ಇಲ್ಲಿ ಶಾಸ್ತ್ರದಲ್ಲಿ ಕೂಡ. ಅಂದ್ರೆ ದೀರ್ಘಕಾಲದಲ್ಲಿ ಏನು, ನಾವು ದೀರ್ಘಕಾಲದಲ್ಲಿ ಸ್ಕಿನ್ ಡಿಸಾರ್ಡರ್ಸ್, ಯಾಕೆ ಅಲರ್ಜೀಸ್ ಗಳು ಬರ್ತಾ ಇದೆ, ಇದಿಲ್ಲ ಇವಾಗ ಬರ್ತಿದೆ, ಯಾಕೆ ಡ್ರೈನೆಸ್ ಜಾಸ್ತಿ ಆಗ್ತಿದೆ, ಎಕ್ಸಮೆಟಿಕ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ, ಮತ್ತೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ, ನರ ದೌರ್ಬಲ್ಯಗಳು ಸ್ಟಾರ್ಟ್ ಆಗ್ತಿದೆ, ಅಂದ್ರೆ ಇದೇ ಕಾರಣ. ಒಂದ್ ಸತತವಾಗಿ ಒಂದ್ 5-10 ವರ್ಷ ಮಾಡ್ಕೊ ಬಂದ್ರೆ, ಯಾವಾಗ ನಾವು ಕಾರಣಗಳೇ ಇರಲ್ಲ, ನಾವು ಈ ತೊಂದರೆಗಳಿಗೆ ನಾವು ಡೀಟೇಲ್ ಆಗಿ ನೋಡಿದಾಗ ಅವರ ಆಹಾರ ಪದ್ಧತಿಗಳು ಇರಲ್ಲ. ಮೇನು ಇದ್ ಮಾಡೋದು, ಈ ತರ ಆಹಾರ ಸೇರೋದ್ರಿಂದ ಗಟ್ ಮೈಕ್ರೋಬ್ ಡಿಸ್ಟರ್ಬ್ ಆಗುತ್ತೆ, ಬ್ಲೋಟಿಂಗ್ ಮಾಡ್ಬೋದು, IBS ನಾವ್ ಹೇಳ್ಬೋದು, ಗ್ರಹಣಿ ಅಂತ ನಾವ್ ಹೇಳ್ತೀವಿ, IBS ಅಂತ ಹೇಳ್ತೀವಿ. ಇದಲ್ಲದೆ ಮಾನಸಿಕವಾಗಿ ಕೂಡ ಸ್ಟ್ರೆಸ್ ಬರುತ್ತೆ. ನೀವ್ ಹೇಳ್ದಂಗೆ ದೇಹದಲ್ಲಿ ನಮ್ಗೆ ಸ್ಟ್ರೆಸ್ ಆದ್ರೆ ಮಾನಸಿಕವಾಗೂ ನಾವು ಕುಗ್ತೀವಿ, ಮಾನಸಿಕವಾಗಿ ಸ್ಟ್ರೆಸ್ ಆದ್ರೂ ಕೂಡ ದೇಹ ಕುಗ್ಗುತ್ತೆ. ಸಾಧಾರಣವಾಗಿ ಎರಡು ಒಂದಕ್ಕೊಂದು ನಾವು ಡಿಪೆಂಡೆಂಟ್ ಆಗಿರುತ್ತೆ. ಹೌದು, ಡಿಪೆಂಡ್ ಆಗುತ್ತೆ. ಒಂಥರ ಇದೆಲ್ಲ ಆಗ್ತಾ ವಿಷಯಸ್ ಸೈಕಲ್ ಆಗಿ ಕ್ಷೀಣವಾಗಿ ಹೋಗ್ಬಿಡುತ್ತದು. ವಿಷಿಯಸ್ ಸೈಕಲ್ ಮ್ಯಾಮ್, ನಿಲ್ಲಲ್ಲ. ಇದೆಲ್ಲ ಎಫೆಕ್ಟ್ ಇಂದ ಅಟ್ ಲಾಸ್ಟ್ ನಮ್ದು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬಂದು ನಾವ್ ಯಾವ ರೋಗಗಳಿಗೆ ತುತ್ತಾಗಿರ್ತೀವಿ ಅವು ಕ್ರಾನಿಕ್ ಇಲ್ನೆಸ್ ಆಗಿ ಕಂಟಿನ್ಯೂ ಆಗ್ತವೆ. ಇದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ. ಈ ಕಂಡೀಷನ್ ಈಗ ಜನಾಂಗದಲ್ಲಿ ಒಬೆಸಿಟಿ ಯಾಕೆ ಕಾರಣ ಆಗ್ತಿದೆ, ಅಲರ್ಜಿ ಕಾರಣ ಆಗ್ತಿದೆ ಅಂದ್ರೆ ಈ ವಿರುದ್ಧವಾಗಿ ಸೇವಿಸುವ ಆಹಾರಗಳೇ ಕಾರಣ ಅಂತ ತಿಳಿಸ್ಬೋದು. ಕಾರಣ. ಓ, ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಜನರಿಗೆ ಯಾವುದು ವೈಜ್ಞಾನಿಕ ಯಾವುದು ಅವೈಜ್ಞಾನಿಕ ಅನ್ನೋದ್ರ ಅರಿವಿಲ್ಲ. ಸಿಕ್ಕಿದ್ದನ್ನ ತಿನ್ನಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದು ಪಾಶ್ಚಾತ್ಯರಾಗೆ ಅದು ಅನುಕರಣೆ ಮಾಡ್ತಾ ಇರೋದು, ಅದು ತುಂಬಾ ವಿರುದ್ಧ ಆಗಿದೆ. ಈಗ ನಮ್ಮ ಹಳೆಯ ಕಾಲದ್ದು ಬಾಳೆ ಎಲೆ ಊಟ ಬಹಳ ಪ್ರಶಸ್ತವಾಗಿ ಶಿಸ್ತಾಗಿರುತ್ತೆ. ಆಮೇಲೆ ಒಂದೇ ಇದಾದ್ಮೇಲೆ ಒಂದು ಬರ್ತಾ ಇತ್ತು. ಈಗ ಆ ತರ ಇಲ್ಲ. ಎಲ್ಲಾನು ತಟ್ಟೆಗೆ ಹಾಕೊಂಡ್ಬಿಟ್ಟು ಎಲ್ಲಾನು ತಿನ್ನೋದು, ಅದ್ರ ತಿನ್ನೋ ಕಡೆ ಗಮನನೂ ಇರೋದಿಲ್ಲ. ಸೊ ಹಾಗಾದ್ರೆ ಯಾವ್ಯಾವ ಪದಾರ್ಥ ಜೊತೆಗೆ ಸೇರಿಸಬಾರ್ದು ಅಂತ ಕರೆಕ್ಟ್ ಆಗಿ ಕೊನೆಗೆ ಅವ್ರಿಗೆ ಹೇಳಿ. ಕೊನೆಯದಾಗಿ ನೇಚರ್ ತಿಳ್ಕೊಳ್ಳಿ, ಶೀತ ಪದಾರ್ಥಗಳು ಅಂದ್ರೆ ಶೀತ ಇಲ್ಲ ಮಧುರ ಟೇಸ್ಟ್, ಸ್ವೀಟ್ ಟೇಸ್ಟ್ ಇರೋ ಆಹಾರಗಳ ಜೊತೆ ಯಾವಾಗಲೂ ಕೂಡ ಹುಳಿ ಪದಾರ್ಥಗಳು ತಗೋಬೇಡಿ. ರಾತ್ರಿ ಹೊತ್ತು ರಾತ್ರಿ ಮೊಸರು ಅವಾಯ್ಡ್ ಮಾಡಿ, ನಾನ್ ವೆಜ್ ಜೊತೆ ಮೊಸರು ಇಲ್ಲ ಫಿಶ್ ಜೊತೆ ಮೊಸರು ಅವಾಯ್ಡ್ ಮಾಡಿ, ಫಿಶ್ ಜೊತೆ ಮಿಲ್ಕ್ ಐಟಮ್ಸ್ ಅವಾಯ್ಡ್ ಮಾಡಿ. ನಾವ್ ಹೇಳ್ದಂಗೆ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಹೆವಿ ಮೀಲ್ಸ್ ಜೊತೆ ಚೆನ್ನಾಗಿ ಊಟ ಮಾಡಿದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಪೆಪ್ಸಿ, ಕೋಕೋ-ಕೋಲಾ ಅವಾಯ್ಡ್ ಮಾಡಿ. ರಾತ್ರಿ ಹೊತ್ತು ಪ್ರಮಾಣದಲ್ಲಿ ಕೂಡ ಸೋಡಾ ಕಮ್ಮಿ ಮಾಡಿ, ರಾತ್ರಿ ಹೊತ್ತು ಪ್ರಮಾಣವನ್ನ ಕಮ್ಮಿ ಮಾಡಿ, ಆಹಾರ ಅದನ್ನು ಕಮ್ಮಿ ಮಾಡ್ಬೋದು. ಅದಲ್ಲದೆ ಸಾಮಾನ್ಯವಾಗಿ ಷಡ್ರಸಯುಕ್ತ ಆಹಾರಗಳು ನೀವು ಹೇಳ್ದಾಗೆ ಬಾಳೆ ಎಲೆ ಊಟ ಹೇಗಿದೆ ಷಡ್ರಸಯುಕ್ತ, ಅಲ್ಲಿ ಪಾಯಸನೂ ಇರುತ್ತೆ, ಅಲ್ಲಿ ನಿಮ್ಗೆ ಸಲಾಡ್ಸ್ ಇರುತ್ತೆ, ನಮ್ಗೆ ಹುಳಿ ಪದಾರ್ಥನೂ ಇರುತ್ತೆ, ಕೊನೆಗೆ ಅದು ಮಜ್ಜಿಗೆಗೆ ಬಂದ್ ಎಂಡ್ ಆಗುತ್ತೆ. ಕೊನೆಗೆ ಎಡಗಡೆ ಹಾಕಿರ್ತಾರೆ, ಮುಟ್ಟಬೇಡಿ ಅಂತಂದು. ಷಡ್ರಸಯುಕ್ತ ಆಹಾರ ಸರಿ ಪ್ರಮಾಣದಲ್ಲಿ ತಗೊಂಡಾಗ ನಿಮ್ಮ ಆಹಾರದಿಂದನೇ ನಿಮ್ಮ ಆರೋಗ್ಯ ಗಟ್ಟಿ ಮಾಡ್ಕೋಬಹುದು ಅಂತ ಒಂದು ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀನಿ. ಖಂಡಿತ ಖಂಡಿತ, ತುಂಬಾ ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ ಎಷ್ಟೋ ಜನರಿಗೆ ಏನ್ ತಗೊಳ್ಬೇಕು, ಹೇಗ್ ತಗೊಳ್ಬೇಕು, ಯಾವ್ದ್ರ ಜೊತೆಗೆ ತಗೊಳ್ಬೇಕು ಅನ್ನೋದು ಗೊತ್ತಿಲ್ದೇನೆ ಆ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಈ ವಿಷ ಪದಾರ್ಥದ ಬಗ್ಗೆ ತಿಳಿಸ್ಕೊಟ್ಟಿದ್ದು ನಿಜವಾಗ್ಲೂ ಜನರ ಅರಿವನ್ನ ಮೂಡಿಸುವಂತ ಕೆಲಸ, ಅವರು ಕಣ್ಣು ತೆರೆಸುವಂತ ಕೆಲಸ ಮಾಡಿದರೆ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು.